ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಒಂದು ಪ್ರಬಲವಾದಂತಹ ವಿರೋಧ ಪಕ್ಷ ಇಲ್ಲ ಅನ್ನೋದು. ವಿರೋಧ ಪಕ್ಷ ಅಂತ ತಿಳ್ಕೊಂಡು ಇಂಡಿ ಒಕ್ಕೂಟ ಇದೆ. ಆದ್ರೆ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ವಿರೋಧ ಪಕ್ಷದ ನಾಯಕ ಅನ್ಸ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಅತ್ಯಂತ ಅಪಕ್ವ ರಾಜಕಾರಣಿ ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ, ಎಲ್ಲದಕ್ಕಿಂತ ಪ್ರಮುಖವಾಗಿ ಕೆಲವೊಂದು ಅಜೆಂಡಾಗಳನ್ನ ಇಟ್ಕೊಂಡು ಇವರು ರಾಜಕೀಯವನ್ನ ಮಾಡ್ತಾ ಇರುವಂತಹದ್ದು. ಇದರ ಪರಿಣಾಮ ಲೋಕಸಭೆ ಅನ್ನೋದು ಸಸೂತ್ರವಾಗಿ ನಡೀದೇ ಇರುವಂತಹದ್ದು. ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಏನೆಲ್ಲ ನಡೀತಾ ಇದೆ ಅಂತಕೊಂಡು. ಅದೇ ರೀತಿಯಲ್ಲಿ ನಿನ್ನೆ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ವರ್ತಿಸಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಎಡವಟ್ಟೇನು, ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಇಂಡಿ ಒಕ್ಕೂಟಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆ ಉಂಟಾಗಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಆತನಿಗೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ಪ್ರಾಮುಖ್ಯತೆ ಇರ್ತದೋ ಅಷ್ಟೇ ಪ್ರಾಮುಖ್ಯತೆ ಈ ವಿರೋಧ ಪಕ್ಷದ ನಾಯಕನಿಗೆ ಇರ್ತದೆ. ಇದು ರಾಹುಲ್ ಗಾಂಧಿ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಹೋದಲ್ಲಿ ಬಂದಲ್ಲಿ ನಾನು ಎಲ್ ಒ ಪಿ ಈ ರೀತಿಯಾಗಿ ಹೇಳ್ಕೊಂಡು ತಿರುಗಾಡ್ತಾನೆ ಇರ್ತಾರೆ. ಆದ್ರೆ ಎಲ್ ಒ ಪಿಗೆ ಇರ್ಬೇಕಾದಂತ ಯೋಗ್ಯತೆ, ಆತ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು, ಯಾವ ರೀತಿಯಾಗಿ ಸದನದಲ್ಲಿ ವರ್ತಿಸಬೇಕು, ಯಾವ ರೀತಿಯಾಗಿ ಸರ್ಕಾರದ ಕಿವಿ ಹಿಂಡಬೇಕು, ಆ ರೀತಿಯಾದಂತಹ ಕೆಲಸವನ್ನು ಅವ್ರು ಮಾಡಬೇಕು. ಆದ್ರೆ ಅದೆಲ್ಲದನ್ನು ಬಿಟ್ಟು ಈತ ಒಂದ್ ರೀತಿ ಮಕ್ಕಳಾಟಿಕೆಯನ್ನ ಮಾಡಿದ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಜೆಟ್ ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಹಿಂದಿನ ನಿರ್ಧಾರ ಆದ ಹಾಗೆ ನಿನ್ನೆ ದಿನ ಅಂದ್ರೆ ಅಧಿವೇಶನ ಪ್ರಾರಂಭ ಆಗುವಂತಹ ಮಾರ್ಚ್ 9ನೇ ತಾರೀಕು ಪ್ರಥಮವಾಗಿ ಇವರು ಡಿಸ್ಕಷನ್ ತಗೊಳ್ಬೇಕಾದಂತಹ ವಿಷಯ ಯಾವ್ದಿತ್ತು ಅಂತ ಹೇಳಿದ್ರೆ, ಓಂ ಬಿರ್ಲಾ ಅವರ ವಿರುದ್ಧವಾಗಿ ಇವರು ಅವಿಶ್ವಾಸ ಮಂಡನೆಯನ್ನ ಮಾಡಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಪ್ರಾರಂಭ ಆಗ್ಬೇಕಿತ್ತು. ಈ ಅವಿಶ್ವಾಸ ಮಂಡನೆಯನ್ನ ಮಾಡ್ತಾ ಇರೋದು ಕೂಡ ಇಂಡಿ ಒಕ್ಕೂಟದ ಸದಸ್ಯರು, ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಇದರ ಮುಂಚೂಣಿಯಲ್ಲಿದೆ. ಮೊನ್ನೆ ಬಜೆಟ್ ಅಧಿವೇಶನ ಪ್ರಾರಂಭ ಆದ ಸಂದರ್ಭದಲ್ಲಿ ಓಂ ಬಿರ್ಲಾ ಅವರ ವಿರುದ್ಧ ನಾವು ಅವಿಶ್ವಾಸ ಮಂಡನೆಯನ್ನ ಮಾಡ್ತೇವೆ ಅಂತೇಳಿ ಹೇಳಿ ಇಂಡಿ ಒಕ್ಕೂಟದ 118 ಲೋಕಸಭಾ ಸದಸ್ಯರು ಸಹಿಯನ್ನ ಮಾಡಿ ಸ್ಪೀಕರ್ಗೆ ತಮ್ಮ ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕನುಗುಣವಾಗಿ ಸ್ಪೀಕರ್ ಕೂಡ ಅದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ರು. ಮಾರ್ಚ್ 9ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತದೆ ಅಂತಕೊಂಡು ಹೇಳಿದ್ರು. ಅದಕ್ಕೆ ಇಂಡಿ ಒಕ್ಕೂಟ ಕೂಡ ಒಪ್ಕೊಂಡಿತ್ತು. ಆದ್ರೆ ನಿನ್ನ ಸದನ ಸೇರ್ತಿದ್ದಂತೆನೆ ಈ ವಿಷಯವನ್ನ ಬಿಟ್ಟು ಬೇರೆ ವಿಷಯವನ್ನ ರಾಹುಲ್ ಗಾಂಧಿ ಅವರು ಎತ್ಕೊಂಡ್ರು. ಇಲ್ಲಿ ಪ್ರಮುಖವಾಗಿ ಓಂ ಬಿರ್ಲಾ ಅವರ ವಿರುದ್ಧವಾಗಿ ಈ ಅವಿಶ್ವಾಸ ನಿರ್ಣಯವನ್ನ ಯಾಕೆ ಇವರು ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ವಲ್ಪ ವಿವರಿಸಬೇಕಾಗ್ತದೆ ನಾನು. ಇದಕ್ಕೆ ಕೂಡ ಅವರು ಕೆಲವೊಂದು ಕಾರಣಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಲೋಕಸಭಾ ಅಧಿವೇಶನ ಪ್ರಾರಂಭ ಆದಾಗ ಅಂದ್ರೆ ಬಜೆಟ್ ಅಧಿವೇಶನ ಪ್ರಾರಂಭ ಆದಾಗ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಭಾಷಣಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಸದನದಲ್ಲಿ ಕೊಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷದ ಒಂದಿಷ್ಟು ಮಹಿಳಾ ಸದಸ್ಯರು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ಗೆ ಬರುವ ಸಂದರ್ಭದಲ್ಲೇ ಅವರ ಆಸನವನ್ನ ಸುತ್ತುವರೆದು ನಿಂತಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಅವರ ಆಸನದಲ್ಲಿ ಕುಳಿತುಕೊಳ್ಳಿಕ್ ಬಿಡಬಾರದು, ಅವರನ್ನು ನಾವು ಅಡ್ಡಗಟ್ಟಬೇಕು, ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ನರೇಂದ್ರ ಮೋದಿ ಅವರ ಆಸನವನ್ನು ಸುತ್ತುವರೆದು ಕೆಲವೊಂದು ಬ್ಯಾನರ್ ಗಳನ್ನ ಕೂಡ ಅವರು ಪ್ರದರ್ಶನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ನರೇಂದ್ರ ಮೋದಿ ಅವರಿಗೆ ಈ ರೀತಿಯಾಗಿ ಮಹಿಳಾ ಸದಸ್ಯರು ತನ್ನ ಆಸನವನ್ನ ಸುತ್ತುವರೆದು ನಿಂತಿದ್ರು ಅಂತ ಗೊತ್ತಾದ ತಕ್ಷಣ ಅವರು ಸದನಕ್ಕೆ ಬರಲಿಲ್ಲ. ಆಗ ಇಂಡಿ ಒಕ್ಕೂಟದವರು ನರೇಂದ್ರ ಮೋದಿ ಅವರು ಸದನಕ್ಕೆ ಬರದೇನೆ ಓಡಿ ಹೋದ್ರು ಅಂತಕೊಂಡು ಎಲ್ಲ ಕಡೆ ಮಾತಾಡ್ಕೊಂಡು ಬಂದ್ರು. ಆದ್ರೆ ಮರುದಿನ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದಲ್ಲಿ ಒಂದು ಮಾತನ್ನ ಹೇಳಿದ್ರು. ಅದೇನಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರಿಗೆ ಸದನಕ್ಕೆ ಬರಬೇಡಿ ಅಂತ ನಾನೇ ಹೇಳಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಮೊದಲೇ ಇನ್ಫಾರ್ಮೇಶನ್ ಬಂದಿತ್ತು, ಇಲ್ಲಿ ಕೆಲವೊಂದು ಮಹಿಳಾ ಸದಸ್ಯರು ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆ ನಡೆಸುವಂತ ಸಾಧ್ಯತೆ ಇತ್ತು ಅನ್ನೋ ಸುದ್ದಿ ಇದ್ದಿತ್ತು. ಹಾಗಾಗಿ ನಾನು ನರೇಂದ್ರ ಮೋದಿ ಅವರಿಗೆ ದಯವಿಟ್ಟು ಸದನಕ್ಕೆ ಬರಬೇಡಿ, ನಿಮ್ಮ ಆಫೀಸ್ ನಲ್ಲಿ ನೀವು ಇರಿ ಅಂತಕೊಂಡು ನಾನು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಸದನಕ್ಕೆ ಬರಲಿಲ್ಲ ಅಂತಕೊಂಡು ಹೇಳಿದ್ರು. ಯಾವಾಗ ಈ ರೀತಿಯಾಗಿ ಓಂ ಬಿರ್ಲಾ ಅವರು ಹೇಳಿದ್ರು, ತಕ್ಷಣ ವಿರೋಧ ಪಕ್ಷದವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಓಂ ಬಿರ್ಲಾ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆ ನಡೆಸುವಂತ ಯಾವುದೇ ಪ್ಲಾನ್ ಇರಲಿಲ್ಲ, ಆ ರೀತಿ ಆಗುವಂತ ಸಾಧ್ಯತೆ ಕೂಡ ಇರಲಿಲ್ಲ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ಘೋಷಣೆಗಳನ್ನ ಕೂಗಿದ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೆಲ್ಲ ಆದ್ಮೇಲೆ ರಾಹುಲ್ ಗಾಂಧಿ ಅಂಡ್ ಟೀಮ್ ನಾವು ಓಂ ಬಿರ್ಲಾ ಅವರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಮಂಡನೆಯನ್ನ ಮಾಡ್ತೇವೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಕೊನೆಗೆ ಅವಿಶ್ವಾಸ ಮಂಡನೆಗೆ ಸಂಬಂಧಪಟ್ಟಂತೆ ಅವರೊಂದು ಮನವಿ ಪತ್ರವನ್ನು ಕೂಡ ಕೊಟ್ಟರು. ಅದನ್ನ ಸ್ವತಃ ಓಂ ಬಿರ್ಲಾ ಅವರೇ ಸ್ವೀಕಾರ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ಮಾರ್ಚ್ 9ನೇ ತಾರೀಕು ಅಂದ್ರೆ ನಿನ್ನೆ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆಗ್ಬೇಕಿತ್ತು. ಆದ್ರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಮೊದಲೇ ನಿರ್ಧಾರವನ್ನ ಮಾಡ್ಕೊಂಡು ಬಂದ ರೀತಿಯಲ್ಲಿತ್ತು, ಯಾವುದೇ ಕಾರಣಕ್ಕೆ ಇವತ್ತು ನಾವು ಸೆಷನ್ ನ ನಡೀಲಿಕ್ಕೆ ಬಿಡಬಾರದು, ಅದಕ್ಕಾಗಿ ನಾವು ಒಂದಿಷ್ಟು ಗಲಭೆಯನ್ನ ಮಾಡಬೇಕು, ಈ ರೀತಿಯಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಂತಹ ರಾಹುಲ್ ಗಾಂಧಿ ಅಂಡ್ ಟೀಮ್ ಸದನ ಸೇರ್ತಾ ಇದ್ದಂತಾನೆ ಗಲಭೆಯನ್ನ ಪ್ರಾರಂಭ ಮಾಡಿದ್ರು. ಸದನ ಆರಂಭ ಆದ ತಕ್ಷಣ ಸ್ಪೀಕರ್ ಕುರ್ಚಿಯಲ್ಲಿದ್ದಂತಹ ಜಗದಾಂಬಿಕಾ ಪಾಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನವನ್ನು ಕೊಡ್ತಾರೆ. ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ನ ಮಂಡನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿ ಅಂತೇಳಿ ಹೇಳಿದ್ರು.
ಆದ್ರೆ ಆಗ ರಾಹುಲ್ ಗಾಂಧಿ ಅಂಡ್ ಟೀಮ್ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ, ನಮ್ಗೆ ಮೊದಲಿಗೆ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ವಿಷಯದಲ್ಲಿ ಚರ್ಚೆ ನಡಿಬೇಕು, ಈ ವಿಷಯದಲ್ಲಿ ಭಾರತ ಏನ್ ನಿರ್ಧಾರವನ್ನು ತಗೊಳ್ತಾ ಇದೆ ಅದ್ರ ಬಗ್ಗೆ ಸದನದಲ್ಲಿ ಚರ್ಚೆ ನಡಿಬೇಕು ಅಂತ ಕೊಂಡು ಪಟ್ಟು ಹಿಡಿದು ಕೂತ್ಕೊಂಡ್ರು. ಆದ್ರೆ ಜಗದಾಂಬಿಕಾ ಪಾಲ್ ಅವರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದ ಪಟ್ಟಿಯ ಪ್ರಕಾರ ಪ್ರಥಮವಾಗಿ ನಾವು ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು, ಅದಕ್ಕಾಗಿ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೇನೆ, ತಕ್ಷಣ ನೀವು ಚರ್ಚೆಯನ್ನ ಪ್ರಾರಂಭ ಮಾಡಬಹುದು, ಈ ರೀತಿಯಾಗಿ ರಾಹುಲ್ ಗಾಂಧಿ ಅಂಡ್ ಟೀಮಿಗೆ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಪ್ರತಿ ಬಾರಿ ಮಾಡುವಂತೇನೆ ಸದನದಲ್ಲಿ ಗಲಭೆಯನ್ನ ಪ್ರಾರಂಭ ಮಾಡಿದ್ರು. ಸ್ಪೀಕರ್ ಮಾತಾಡ್ತಾ ಇದ್ದಾಗಲೂ ಕೂಡ ಅವರು ಘೋಷಣೆಗಳನ್ನ ಕೂಗ್ತಾ ಇದ್ರು. ಹಾಗೇನೆ ಮೋದಿ ಕಾಂಪ್ರಮೈಸ್ಡ್ ಅಂತೇಳಿ ಹೇಳ್ತಾ ಇದ್ರು, ಮೋದಿ ಸರೆಂಡರ್ಡ್ ಅಂತ ಕೊಂಡು ಹೇಳ್ತಾ ಇದ್ರು. ಈ ರೀತಿಯಾಗಿ ಗಲಭೆಯನ್ನ ಪ್ರಾರಂಭ ಮಾಡಿದ್ರು. ಈ ಸಂದರ್ಭದಲ್ಲಿ ಜಗದಾಂಬಿಕಾ ಪಾಲ್ ಅವರು ಕೂಡ ಅಷ್ಟೇ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು ಸದನವನ್ನ ಕಂಟ್ರೋಲಿಗೆ ತರಲಿಕ್ಕೆ. ಆದ್ರೆ ಕೆಲವರು ಇರ್ತಾರೆ ನೋಡಿ, ಕಾಲೇಜಿಗೆ ಮೋಜು ಮಾಡ್ಲಿಕ್ಕಾಗಿ ಹೋಗ್ತಾರಲ್ಲ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಅಲ್ಲಿ ವರ್ತಿಸ್ತಾ ಇತ್ತು. ಸತತವಾಗಿ ಘೋಷಣೆಗಳನ್ನ ಕೂಗ್ತಾನೆ ಇದ್ರು. ಯಾವುದೇ ಕಾರಣಕ್ಕೆ ಸದನವನ್ನ ನಡೆಸ್ಲಿಕ್ಕೆ ನಾವು ಬಿಡಬಾರ್ದು, ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ರು ಅನ್ಸ್ತದೆ. ಹಾಗಾಗಿ ಸತತವಾಗಿ ಗಲಭೆಯನ್ನು ಮಾಡ್ತಾ ಇದ್ರು. ಕೊನೆಗೆ ಜಗದಾಂಬಿಕಾ ಪಾಲ್ ಅವರು ಸದನವನ್ನ ಇವತ್ತಿಗೆ ಮುಂದೂಡಿದ್ರು. ಆ ಸಂದರ್ಭದಲ್ಲಿ ಜಗದಾಂಬಿಕಾ ಪಾಲ್ ಅವರು ಇನ್ನೊಂದು ವಿಷಯವನ್ನ ಹೇಳಿದ್ರು, ಇಡೀ ದೇಶ ನಿಮ್ಮನ್ನ ಗಮನಿಸ್ತಾ ಇದೆ, ನೀವು ಈ ರೀತಿಯಾಗಿ ಗಲಭೆ ಮಾಡೋದು ಸರಿಯಲ್ಲ, ಸದನವನ್ನ ನಡೆಸಲಿಕ್ಕೆ 1 ಗಂಟೆಗೆ ನಮ್ಗೆ 1.5 ಕೋಟಿ ರೂಪಾಯಿ ಬೇಕಾಗ್ತದೆ, ಈ ರೀತಿಯಾಗಿ ಸಾರ್ವಜನಿಕರ ಹಣವನ್ನ ನಾವು ಪೋಲ್ ಮಾಡೋದು ಸರಿಯಲ್ಲ, ಸರಿಯಾದ ಚರ್ಚೆ ಸದನದಲ್ಲಿ ನಡಿಬೇಕು, ದಯವಿಟ್ಟು ನನ್ನ ಜೊತೆ ಕೋಆಪರೇಟ್ ಮಾಡಿ ಅಂತೇಳಿ ಹೇಳಿದ್ರು. ಆದ್ರೆ ವಿರೋಧ ಪಕ್ಷದವರು ಅದ್ಯಾವುದನ್ನು ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಸದನವನ್ನ ಮುಂದೂಡಿದ್ರು. ಇದು ಲೋಕಸಭೆಯಲ್ಲಾದ್ರೆ ರಾಜ್ಯಸಭೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಘಟನೆ ನಡೀತು. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಭಾರತ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು, ಭಾರತ ಸರ್ಕಾರ ಯಾರ ಪರವಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತೇಳಿ ಹೇಳಿದ್ರು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಭಾರತ ಯಾರದೇ ಪರವಾಗಿಲ್ಲ, ಭಾರತ ಇಲ್ಲಿ ನ್ಯೂಟ್ರಲ್ ಆಗಿದೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರು, ಭಾರತ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು, ತಾವು ಯಾರ ಪರವಾಗಿದ್ದೇವೆ ಅಂತಕೊಂಡು ಇಲ್ಲಿ ಅನೌನ್ಸ್ ಮಾಡಬೇಕು, ಈ ರೀತಿಯಾಗಿ ಹೇಳ್ತಾ ಇದ್ರು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ಲಾನ್ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಭಾರತ ಇರಾನ್ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಆಗ ಇಸ್ರೇಲ್ ಮತ್ತು ಅಮೆರಿಕ ಭಾರತದ ವಿರುದ್ಧವಾಗಿ ಸಿಟ್ಟಿಗೆ ಹೇಳ್ಬಹುದು. ಹಾಗೇನೆ ಒಂದ್ ವೇಳೆ ಇಸ್ರೇಲ್ ಮತ್ತು ಅಮೆರಿಕದ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಆಗ ಒಂದು ಸಮುದಾಯದ ಓಲೈಕೆಗೆ ಇವ್ರು ನಿಲ್ಬಹುದು. ನೋಡಿ, ಭಾರತ ಸರ್ಕಾರ ಅಲ್ಪಸಂಖ್ಯಾತರ ವಿರುದ್ಧವಾಗಿ ನಿಂತಿದೆ, ಇವರು ಇರಾನ್ಗೆ ವಿರುದ್ಧವಾಗಿ ನಿಂತಿದ್ದಾರೆ, ಆ ಮೂಲಕ ಮುಸ್ಲಿಂ ವಿರೋಧಿ ಸರ್ಕಾರ ಇದು, ಈ ರೀತಿಯಾಗಿ ಬಿಂಬಿಸ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯತ್ನ ಪಡುವಂತ ಸಾಧ್ಯತೆ ಇತ್ತು. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಆಡಳಿತ ಪಕ್ಷ ಕೊಡ್ಲಿಲ್ಲ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಂದು ವಿಷಯವನ್ನ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಭಾರತದ ಸಮುದ್ರ ತೀರದಲ್ಲಿ ಇರಾನಿನ ಒಂದು ಹಡಗನ್ನ ಅಮೆರಿಕದ ಜಲಾಂತರ್ಗಾಮಿ ದಾಳಿ ನಡೆಸಿ ಅದನ್ನ ಮುಳುಗಿಸಿದೆ, ಆ ಮೂಲಕ ಅಮೆರಿಕ ಭಾರತದ ಗಡಿ ಒಳಗಡೆ ಪ್ರವೇಶ ಮಾಡಿದೆ, ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟರು. ನಿಮ್ಗೆ ಗೊತ್ತಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದು ಇಲ್ಲಿ ಸುಳ್ಳು ಅಂತ ಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ಇರಾನಿನ ನೌಕಾಪಡೆಯ ಹಡಗನ್ನ ಅಮೆರಿಕದ ಜಲಾಂತರ್ಗಾಮಿ ಮುಳುಗಿಸಿರೋದು ಸತ್ಯ, ಆದ್ರೆ ಅದು ಆಗಿರೋದು ಇಂಟರ್ನ್ಯಾಷನಲ್ ವಾಟರ್ ನಲ್ಲಿ. ಇಂಟರ್ನ್ಯಾಷನಲ್ ವಾಟರ್ ಯಾರಿಗೂ ಕೂಡ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ದೇಶದ ಹಡಗಿರ್ಬಹುದು, ಜಲಾಂತರ್ಗಾಮಿ ಇರಬಹುದು, ಏನ್ ಬೇಕಾದ್ರೂ ಓಡಾಡಬಹುದು. ಆದ್ರೆ ಈ ಘಟನೆ ಒಂದ್ ವೇಳೆ ನಮ್ಮ ಜಲಗಡಿಯಲ್ಲೇನೋ ನಡೆದಿದ್ದಿದ್ರೆ ಅದಕ್ಕೆ ಭಾರತ ಉತ್ತರವನ್ನು ಕೊಡ್ಬೇಕಾಗಿ ಬರ್ತಾ ಇತ್ತು, ಅಮೆರಿಕದ ಈ ನಡೆಯನ್ನ ಪ್ರತಿಭಟಿಸಬೇಕಾಗಿ ಬರ್ತಾ ಇತ್ತು. ಆದ್ರೆ ಇದು ನಡೆದಿರೋದು ಇಂಟರ್ನ್ಯಾಷನಲ್ ವಾಟರ್ ನಲ್ಲಿ. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಭಾರತ ತೀರದಿಂದ ಹೆಚ್ಚು ಕಡಿಮೆ 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹದ್ದು, ಶ್ರೀಲಂಕಾಕ್ಕೆ ಸಮೀಪದಲ್ಲಿ ನಡೆದಿರುವಂತಹದ್ದು. ಅದು ಬಿಟ್ಟು ಭಾರತಕ್ಕೂ ಅದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ತುಂಬಾ ವೀಕ್ ಆಗಿದೆ, ಅಮೆರಿಕದ ಎದುರುಗಡೆ ನಾವು ತಲೆಬಾಗಿದ್ದೇವೆ, ಈ ರೀತಿಯಾಗಿ ತೋರಿಸ್ಲಿಕ್ಕಾಗಿ ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ನಡಿಬೇಕು ಅಂತೇಳಿ ಹೇಳಿದ್ರು, ಭಾರತದ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತೇಳಿ ಹೇಳಿದ್ರು. ಕೊನೆಗೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಜೈಶಂಕರ್ ಅವರು ನಿಂತ್ಕೊಂಡು ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಜೈಶಂಕರ್ ಅವರು ಏನೆಲ್ಲ ನಡೀತು, ನಮ್ಮ ನಿಲುವೇನು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹಾಗೇನೆ ಇಲ್ಲಿವರೆಗೆ 67,000 ಭಾರತೀಯರನ್ನ ನಾವು ಸೇಫ್ ಆಗಿ ವಾಪಸ್ ಕರ್ಕೊಂಡು ಬಂದಿದ್ದೇವೆ, ಭಾರತೀಯರ ರಕ್ಷಣೆ ನಮ್ಮ ಆದ್ಯತೆ, ನಮ್ಮ ಪ್ರಧಾನಮಂತ್ರಿಗಳು ಮಧ್ಯಪ್ರಾಚ್ಯದ ಎಲ್ಲಾ ದೇಶಗಳ ದೊರೆಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ನಾವು ಸರಿಯಾದ ರೀತಿಯಲ್ಲಿ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತಾ ಇದ್ದೇವೆ ಅಂತಕೊಂಡು ತಮ್ಮ ಭಾಷಣದಲ್ಲಿ ಹೇಳಿದ್ರು. ಆದ್ರೆ ವಿಪರ್ಯಾಸ ಏನಂತ ಹೇಳಿದ್ರೆ, ಎಸ್ ಜೈಶಂಕರ್ ಅವರ ಭಾಷಣದ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಒಬ್ಬ ಅಪಕ್ವ ರಾಜಕಾರಣಿ ವಿರೋಧ ಪಕ್ಷದ ನಾಯಕನಾಗಿದ್ರೆ, ರಾಜ್ಯಸಭೆಯಲ್ಲಿ ಅತ್ಯಂತ ನುರಿತ ರಾಜಕಾರಣಿ ಹಾಗೇನೆ ಅತ್ಯಂತ ಹಿರಿಯ ವ್ಯಕ್ತಿಯಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕರಾಗಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಸದಸ್ಯರಿಗೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿಕ್ಕೆ ಹೇಳಬೇಕಿತ್ತು. ಆದ್ರೆ ಇಲ್ಲಿದ್ದಂತ ವಿರೋಧ ಪಕ್ಷದ ಸದಸ್ಯರು
ಜೈಶಂಕರ್ ಅವರ ಭಾಷಣದ ಉದ್ದಕ್ಕೂ ಕೂಡ ಗಲಭೆಯನ್ನ ಮಾಡ್ಕೊಂಡಿದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು, ಕಿರ್ಚಾಡ್ತಾ ಇದ್ರು. ಆ ಮೂಲಕ ಜೈಶಂಕರ್ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ರು. ಸ್ಪೀಕರ್ ಕೂಡ ಅಷ್ಟೇ ಬಹಳಷ್ಟು ಬಾರಿ ಇವ್ರನ್ನ ಎಚ್ಚರಿಸ್ತಾ ಇದ್ರು. ನೋಡಿ, ನೀವೇ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಾ. ಈಗ ಎಸ್ ಜೈಶಂಕರ್ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ, ದಯವಿಟ್ಟು ಕೂತ್ಕೊಂಡು ಅವ್ರು ಕೊಡ್ತಾ ಇರುವಂತಹ ಉತ್ತರವನ್ನ ಕೇಳಿ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಇವರೆಲ್ಲರಿಗೂ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ ಅನ್ಸ್ತದೆ, ನೀವು ಸದನದಲ್ಲಿ ಗಲಭೆ ಮಾಡ್ಕೊಂಡೇ ಇರಬೇಕು, ಯಾವುದೇ ಕಾರಣಕ್ಕೆ ಆಡಳಿತ ಪಕ್ಷದವರ ಮಾತನ್ನ ನೀವು ಕೇಳಬಾರ್ದು, ಈ ರೀತಿಯಾಗಿ ಹೇಳಿದ್ದಾರೆ ಅನ್ಸ್ತದೆ. ಹಾಗಾಗಿ ಇಲ್ಲಿ ಗಲಭೆಯನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ರು. ಕೊನೆಗೆ ಅಲ್ಲಿಂದ ವಾಕೌಟ್ ಮಾಡಿದ್ರು. ಇದಿಷ್ಟು ನಿನ್ನೆ ಸದನದಲ್ಲಿ ನಡೆದಿರುವಂತಹದ್ದು. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀಬೇಕು ಅಂತೇಳಿ. ಆದ್ರೆ ರಾಜ್ಯಸಭೆಯಲ್ಲಿ ಎಸ್ ಜೈಶಂಕರ್ ಅವರು ಮಧ್ಯಪ್ರಾಚ್ಯ ಯುದ್ಧಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಇವರು ಕೇಳುವಂತಹ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅಂದ್ರೆ ಇವರ ಪ್ರಮುಖ ಅಜೆಂಡಾ ಏನು ಅಂತ ಹೇಳಿದ್ರೆ, ಲೋಕಸಭೆ ಆಗ್ಲಿ ರಾಜ್ಯಸಭೆ ಆಗ್ಲಿ ಎಲ್ಲಿಯೂ ಕೂಡ ಸೆಷನ್ ನಡೀಲಿಕ್ಕೆ ಬಿಡಬಾರ್ದು, ನಾವು ಗಲಭೆಯನ್ನ ಮಾಡಿಕೊಂಡು ಸೆಷನ್ ನ ಹಾಳು ಮಾಡಬೇಕು, ಇಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇಲ್ಲದೆ ಇರೋದು ಇಲ್ಲಿ ಎಲ್ರಿಗೂ ಗೊತ್ತಾಗುವಂತಹದ್ದು. ಈ ರೀತಿಯಾಗಿ ಅವರು ಬಿಹೇವ್ ಮಾಡ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಬೆಳಿಗ್ಗೆ ಸಾಮಾನ್ಯವಾಗಿ ಸೆಷನ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ಆ ದಿನ ಯಾವ ರೀತಿಯಾಗಿ ನಾವು ಮಾತಾಡಬೇಕು, ಯಾವ ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು, ಇದೆಲ್ಲದನ್ನು ಇವ್ರು ಚರ್ಚಿಸ್ತಾರೆ. ಈ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಮೊದಲೇ ಅವ್ರು ನಿರ್ಧಾರ ಮಾಡ್ಕೊಂಡಿದ್ರು, ನಾವು ಸದನದಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಘೋಷಣೆಗಳನ್ನ ಕೂಗಬೇಕು, ಪ್ರತಿಭಟನೆ ಮಾಡಬೇಕು, ಈ ರೀತಿಯಾಗಿ ನಿರ್ಧಾರ ಮಾಡಿರ್ತಾರೆ. ಹಾಗೇನೆ ಅದಕ್ಕೆ ಬೇಕಾದಂತಹ ಬ್ಯಾನರ್ಗಳಿರ್ಬೋದು ಅಥವಾ ಪ್ಲೇ ಕಾರ್ಡ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಇವರು ತಯಾರಿ ಮಾಡಿ ಇಟ್ಕೊಂಡಿದ್ರು. ಆದ್ರಿಂದ ತಮ್ಮ ಯೋಜನೆಯ ಪ್ರಕಾರವೇ ಸದನದಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರು. ಇದೆಲ್ಲ ನೋಡಿದಾಗ ನನ್ಗನ್ಸ್ತಾ ಇರೋದು ಏನಂತ ಹೇಳಿದ್ರೆ, ಆದಷ್ಟು ಬೇಗ ವಿರೋಧ ಪಕ್ಷದವರು ತಮ್ಮ ನಾಯಕನನ್ನ ಬದಲಾಯಿಸಿದ್ರೆ ತುಂಬಾ ಉತ್ತಮ ಅನಿಸ್ತದೆ. ಇಲ್ಲದಿದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದಲ್ಲಿರುವಂತಹ ಎಂಪಿಗಳು ಯಾರೆಲ್ಲ ಇದ್ದಾರೋ ಅವ್ರನ್ನ ಅವರ ಕ್ಷೇತ್ರದ ಜನತೆ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ನೀನು ಸದನದಲ್ಲಿ ನಿಂತ್ಕೊಂಡು ಎಷ್ಟು ಪ್ರಶ್ನೆಯನ್ನ ಕೇಳದೆ, ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದೆ, ನೀನು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆಯನ್ನು ನಡೆಸಿದ್ದೀಯಾ, ದಯವಿಟ್ಟು ಡೀಟೇಲ್ಸ್ ನ ಕೊಡಿ ಅಂತ ಹೇಳಿದ್ರೆ ಇವ್ರು ಆಗ ಏನ್ ಮಾಡ್ತಾರೆ, ಇವರ ಬಳಿ ಏನಾದ್ರೂ ಉತ್ತರ ಇರ್ತದ? ಕಾರಣ ಏನಂತ ಹೇಳಿದ್ರೆ, ಸದನದಲ್ಲಿ ಇವ್ರು ಮಾತೇ ಆಡಲ್ಲ, ಕೇವಲ ಘೋಷಣೆಗಳನ್ನು ಕೂಗ್ಕೊಂಡು ಸದನವನ್ನ ಹಾಳು ಮಾಡೋದು ಬಿಟ್ರೆ ಬೇರೆ ಯಾವುದೇ ಕೆಲಸವನ್ನ ಅವರು ಸದನದಲ್ಲಿ ಮಾಡ್ತಾ ಇಲ್ಲ. ಆ ಮೂಲಕ ಇವರನ್ನ ಆರಿಸಿ ಕಳಿಸಿರುವಂತಹ ಜನತೆಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರೇ ಚುನಾವಣೆನಿರಲಿ, ಬಿಜೆಪಿನವರಿರಲಿ, ಕಾಂಗ್ರೆಸ್ನವರಿರಲಿ ಅಥವಾ ಇನ್ಯಾವುದೇ ಪಕ್ಷದವನಿರಲಿ, ಆತನನ್ನ ಅಲ್ಲಿಯ ಕ್ಷೇತ್ರದ ಜನತೆ ಪ್ರಶ್ನೆ ಮಾಡಬೇಕು, ನೀನು ಸದನಕ್ಕೆ ಹೋದ್ರೆ ಗಲಾಟೆ ಮಾಡ್ಕೊಂಡಿರ್ತೀಯ ಅಥವಾ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತೀಯ, ಈ ರೀತಿಯಾಗಿ ಕೇಳಿ ಆತನಿಗೆ ವೋಟ್ ಕೊಡೋದು ಒಳ್ಳೇದು ಅನಿಸ್ತದೆ. ಇಲ್ಲದಿದ್ರೆ ಸುಖ ಸುಮ್ಮನೆ ಪಾರ್ಲಿಮೆಂಟ್ಗೆ ಬಂದು ಗಲಭೆಯನ್ನ ಸೃಷ್ಟಿ ಮಾಡುವ ಮುಖಾಂತರ ಎಲ್ಲರ ಹಣವನ್ನು ಕೂಡ ಪೋಲ್ ಮಾಡ್ತಾರೆ. ಅದ್ರ ಜೊತೆಗೆ ಕ್ಷೇತ್ರದ ಜನತೆಯ ಆಶೋತ್ತರಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಇವರು ನಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಜನರು ತುಂಬಾ ಎಚ್ಚರಿಕೆಯಿಂದ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕಾದಂತಹ ಜವಾಬ್ದಾರಿ ಆಯಾಯ ಕ್ಷೇತ್ರದ ಜನತೆ ಮೇಲೆ ಇದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅವರು ಸದನದಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿ ಸರಿ ಇದೆಯಾ ಅಥವಾ ಅವರು ತಪ್ಪನ್ನು ಮಾಡ್ತಾ ಇದ್ದಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.